ಈಗಾಗಲೇ ಪ್ಲಸ್ ಆಗಿ ಹೋಗಿದೆ BJP ಪಕ್ಷಕ್ಕೆ. ಈ ಸಿದ್ದರಾಮಯ್ಯನವರು ಹಿಡಿಯೋದು ಅಂತಲ್ಲ, ಈ 3 ವರ್ಷಗಳಲ್ಲಿ ಆಡಳಿತ ಕುರ್ಚಿಗೆ ಕಿತ್ತಾಟ ಏನಿತ್ತು, ಆರ್ಥಿಕವಾಗಿ ದಿವಾಳಿ ಏನಾಗಿತ್ತು, ಅಭಿವೃದ್ಧಿ ಶೂನ್ಯ ಏನಾಗಿತ್ತು, ಅದೆಲ್ಲ ಕೂಡ ಇವತ್ತು ಜನ ಸಾಕಷ್ಟು ನೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರು, ಬಡವರು, ಹಿಂದುಳಿದವರು, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಈಗ SC/ST ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ ಇಲ್ಲ, SCಗಳಿಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಇದ್ದಂಥ ಹಣವನ್ನೆಲ್ಲ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಮತ್ತು ರೈತರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಇದ್ದ ಸೌಲಭ್ಯಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಹೀಗಾಗಿ ರಾಜ್ಯದ ಜನತೆ ರೋಷ್ ಹೋಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದರಲ್ಲೂ ಈಗ ಸಿದ್ದರಾಮಯ್ಯನವರು ಹೋಗಿರೋದು ಇದು ಮತ್ತೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಜನಕ್ಕೆ ಗೊತ್ತಾಯಿತು ಇವ್ರದ್ದು ಮುಖ ಬಣ್ಣ, ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಏನು. ಅಹಿಂದ ಹೇಳ್ಕೊಂಡು ಏನು ಮಾಡ್ತಾಯಿದ್ರು, ಸಿದ್ದರಾಮಯ್ಯನವ್ರನ್ನ ಇಳಿಸೋದ್ರ ಮೂಲಕ ಇವ್ರ ಮುಖ ಬಣ್ಣ ಬದಲಾಗಿದೆ. ಇವ್ರನ್ನ ಜನ ನಂಬೋದಿಲ್ಲ. ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಮೆಜಾರಿಟಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸಾಗಿ ಹೋಗಿದೆ BJP ಪಕ್ಷಕ್ಕೆ. ಈ ಸಿದ್ದರಾಮಯ್ಯನವರು ಹಿಡಿಯೋದು ಅಂತಲ್ಲ, ಈ 3 ವರ್ಷಗಳಲ್ಲಿ ಆಡಳಿತ ಕುರ್ಚಿಗೆ ಕಿತ್ತಾಟ ಏನಿತ್ತು, ಆರ್ಥಿಕವಾಗಿ ದಿವಾಳಿ ಏನಾಗಿತ್ತು, ಅಭಿವೃದ್ಧಿ ಶೂನ್ಯ ಏನಾಗಿತ್ತು, ಅದೆಲ್ಲ ಕೂಡ ಇವತ್ತು ಜನ ಸಾಕಷ್ಟು ನೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರೈತರು, ಬಡವರು, ಹಿಂದುಳಿದವರು, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಈಗ SC/ST ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ ಇಲ್ಲ, SCಗಳಿಗೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ. ಇದ್ದಂಥ ಹಣವನ್ನೆಲ್ಲ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಮತ್ತು ರೈತರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಇದ್ದ ಸೌಲಭ್ಯಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ. ಹೀಗಾಗಿ ರಾಜ್ಯದ ಜನತೆ ರೋಷ್ ಹೋಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದರಲ್ಲೂ ಈಗ ಸಿದ್ದರಾಮಯ್ಯನವರು ಹೋಗಿರೋದು ಇದು ಮತ್ತೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ಜನಕ್ಕೆ ಗೊತ್ತಾಯಿತು ಇವ್ರದ್ದು ಮುಖ ಬಣ್ಣ, ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಏನು. ಅಹಿಂದ ಹೇಳ್ಕೊಂಡು ಏನು ಮಾಡ್ತಾಯಿದ್ರು, ಸಿದ್ದರಾಮಯ್ಯನವ್ರನ್ನ ಇಳಿಸೋದ್ರ ಮೂಲಕ ಇವ್ರ ಮುಖ ಬಣ್ಣ ಬದಲಾಗಿದೆ. ಇವ್ರನ್ನ ಜನ ನಂಬೋದಿಲ್ಲ. ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಮೆಜಾರಿಟಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು ಸರ್.